ಯಾವತ್ತಾದರೂ ಒಂದು ಜಾಗ ನೋಡಿದ್ದೀರಾ? ಡಿಟೋ ಬೇರೆ ಪ್ಲಾನೆಟ್ ಥರ ಕಾಣುತ್ತೆ. ವೆಲ್ಕಮ್ ಟು ಮೂನ್ಲ್ಯಾಂಡ್ ಲದ್ದಾಖ್. ಇವತ್ತು ನಾವು ಹೋಗೋ ಜರ್ನಿ ನಿಮ್ಮ ತಲೆ ಕೆಡೋಂಗೆ ಮಾಡುತ್ತೆ. ಸೊ ಇಲ್ಲಿಂದ ನಾವು ಮೋಸ್ಟ್ ಡೇಂಜರಸ್ ರೋಡ್ಸ್ನ ಕ್ರಾಸ್ ಮಾಡ್ತೀವಿ. ಅರ್ತ್ನ ಮ್ಯಾಗ್ನೆಟಿಕ್ ಫೋರ್ಸ್ನ ನಿಮಗೆ ತೋರಿಸ್ತೀವಿ. ಇಂಡಿಯಾದ ಕೊನೆ ವಿಲೇಜ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಆ ವಿಲೇಜ್ ಬಂದ್ಬಿಟ್ಟು ಸೊ ನಾವು ಇಬ್ಬರು ಸೀಟ್ ಬೆಲ್ಟ್ಗೆ ಬಕಲಪ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಈ ರೈಡು ಲೈಫ್ ಟೈಮ್ ನೆನಪಿರುತ್ತೆ. ನೋಡಿ, ಈ ಟೆರೈನು ಜಸ್ಟ್ ಮೂನ್ ಹೆಂಗೆ ಕಾಣುತ್ತೋ ಸರ್ಫೇಸಲ್ಲಿ ಸೇಮ್ ಟು ಸೇಮ್ ಹಾಗೆ ಕಾಣ್ತಾ ಇದೆ. ಅದು ಮಾತ್ರ ಅಲ್ಲ, ಈವನ್ ಕಲರ್ ಸಹ ಇದು ಸೇಮ್ ಟು ಸೇಮ್ ಇದೆ. ನಿದ್ದೆಯಿಂದ ಡೈರೆಕ್ಟಾಗಿ ಯಾರಾದರೂ ಎದ್ದು ಬಂದರೆ ನಿಜ ಅವನು ಬೇರೆ ಪ್ಲ್ಯಾನೆಟಲ್ಲೇ ಇದ್ದೀನಿ ಅನ್ಕೋತಾರೆ. ಬಟ್ ಇದು ಕೇವಲ ಪ್ರಾರಂಭ. ಇನ್ನೂ ನಾವು ತುಂಬ ದೂರ ಹೋಗಬೇಕು. ನಂಬಿ, ಮುಂದೆ ನಿಮಗೆ ಕ್ರೇಜಿ ಆಗಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲೆಲ್ಲ ನೋಡಿದೆ. ಇಲ್ಲಿಗೆ ಬಂದ ತಕ್ಷಣ ನನಗೆ ಸ್ಟಾರ್ಟ್ ಆಯ್ತು ನೋಡಿ. ವಿಜಯರತ್ನ, ನವೀನು, ಪ್ರಣವ್, ಶ್ರೀಹರಿ, ಸಿ.ಕೆ, ಗಂಧದ ಗುಡಿ, ರೈಡರ್ ಆಫ್ ಅರ್ಜುನ, ಡ್ಯೂಕ್ಗಿರಿ, ವಂಡರ್ಲಾಸ್ಟ್ ಅಡ್ವೆಂಚರು ನೋಡಿ. ಇದೆಲ್ಲ ಎಷ್ಟು ಜನ ಬಂದಿದ್ದಾರೆ. ಮೋಟೋ ಜೀಕು, ಸುನಿಯನ್ನು ನೋಡಿ ಎಷ್ಟು ಜನ ಬಂದಿದ್ದಾರೆ. ಕರ್ನಾಟಕದವರು ಇದ್ದಾರೆ. ಬಟ್ ಇದು ಒಂಥರ ಕೇಫ್, ರೈಡರ್ಸ್ ಕೇಫ್ ಇದ್ದಂಗೆ ಇದೆ ನೋಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಿಕ್ಕರ್ಸ್ ಅಂಟಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ನೋಡ್ತಾ ಇದೆ, ವಾವ್, ನಮಗಿನ ಮುಂಚೆನೇ ಅಡ್ವೆಂಚರ್ ಮಾಡಿದ್ದಾರೆ ನೀವೆಲ್ಲರೂ. ಎಲ್ಲ ಗಾಡಿನೂ ಸೈಡ್ ಹಾಕ್ಸ್ತಾರೆ, ಇನ್ಕ್ಲೂಡಿಂಗ್ ಆರ್ಮಿ ವೆಹಿಕಲ್ಸ್ ಸಮೇತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆರ್ಮಿ ವೆಹಿಕಲ್ ಸಮೇತ, ಆರ್ಮಿಯವರು ಅವ್ರ ವೆಹಿಕಲ್ ಸಮೇತ ಸೈಡಿಗೆ ಹಾಕ್ತಾರೆ. ಬಿಕಾಸ್ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಟ್ಯಾಂಕರ್ ಬರ್ತಾಯಿದೆ. ಸೊ ಟ್ಯಾಂಕರ್ ಅಂದರೆ ಇದು ನಾವು GTA ಅಥವಾ YCT ಆಡಬೇಕಾದ್ರೆ ಪ್ಯಾನ್ಸರ್ ಅಂತ ಬರುತ್ತಲ್ವ, ಸೊ ಆ ಥರ ಇದನ್ನು ಟ್ಯಾಂಕರ್ ಅಂತಾರೆ. ನೀವು ನೋಡ್ತಾ ಇರ್ಬೋದು ಅದು ಬರ್ತಾಯಿದೆ. ಸೊ ಅವ್ರು ಬರಬೇಕಾದ್ರೆ ಸೊ ವೆಹಿಕಲ್ಸ್ ಎಲ್ಲ ಕೆಲವೊಂದು ಅಡ್ಡ ಹಾಕಿ ಲೈಕ್ ತೊಂದರೆ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಅವರು ಕಂಪ್ಲೇಂಟ್ ಮಾಡಿರೋದ್ರಿಂದ ಎಲ್ಲ ವೆಹಿಕಲ್ಸ್ನು ಅಡ್ಡ ಹಾಕ್ಸಿ ಸೈಡಿಗೆ ಹಾಕ್ಸಿ ಈ ವೆಹಿಕಲ್ನ ಒನ್ ವೇ ಟ್ರಾಫಿಕ್ ಮಾಡ್ತಾರೆ. ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಬಟ್ ಈ ವೆಹಿಕಲ್ಸ್ ಮಾತ್ರ ನೋ ಟ್ರಾಫಿಕ್ ಮಾಡಿದ್ದಾರೆ ಪ್ಯಾನ್ಸರ್ ಹೋಗೋ ತನಕ, ಟ್ಯಾಂಕರ್ ಹೋಗೋ ತನಕ. ಫೀಟ್ ಮುಂದೆ ಹೋದ್ರೆ ಬಿಡೋದು ಅನ್ಸುತ್ತೆ ಬ್ರೋ. ಇದು ಏನೋ ಗೊತ್ತಿಲ್ಲ. ಅವ್ರ ಮ್ಯಾಗ್ನೆಟಿಕ್ ಎಲ್ಲೋ ಟೆಸ್ಟ್ ಮಾಡೋಣ, ಹೆಂಗ್ ಹೋಗುತ್ತೋ ಗೊತ್ತಿಲ್ಲ. ದೇವರಾಣಗೂ ಹಾಯ್, ಎಲ್ಲರೂ ಗಾಡಿಗಳು ಟೆಸ್ಟಿಂಗ್ ಮಾಡ್ತವ್ರೆ. ಎಲ್ಲರೂ ಗಾಡಿ ಟೆಸ್ಟಿಂಗ್ ಮಾಡ್ತವ್ರೆ, ನಾವಲ್ಲ. ಇಲ್ಲಿ ಸ್ಲೋ ಇದೆ. ಈಗ ನೋಡಿ ಸ್ಲೋ ಅಂತ ಇಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲ್ ಆಗಿ ನಾನು ಸ್ಲೋ ಮಾಡ್ತಾ ಇದ್ದೀನಿ. ನೋಡೋಣ ಉಲ್ಟಾ ಹೋಗುತ್ತಾ ಗೊತ್ತಿಲ್ಲ ಗಾಡಿ. ನೋಡಿ ನಾನು ನ್ಯೂಟ್ರಲ್ ಹಾಕಿದ್ದೀನಿ ಗಾಡಿನೀಗ. ನೋಡಿ ಗಾಡಿ ಅದ್ರ ಪಾಡಿಗೆ ಉಲ್ಟಾ ಹೋಗ್ತಾ ಇದೆ ನೋಡಿ. ಹಿಂದೆ ನೋಡಿ ಬ್ರೋ, ಗಾಡಿಗಳೆಲ್ಲ ಸೈಡ್ ಹಾಕೊಂಡ್ಬಿಟ್ರೆ ಹಿಂದೆ ನೋಡಲಿಲ್ಲ. ಅಯ್ಯೋ ಎಷ್ಟು ಖರಾಬ್ ಅಂದ್ರೆ ಇವಾಗ. ಬಟ್ ಇದು ನೋಡಿ ಹಿಂದೆ ಕಡೆ ಈಗ ಮುಂದಕ್ಕೆ ಹೋಗ್ತೀನಿ ನೋಡಿ ಇನ್ನೊಂದ್ಸಲ ನಾನು.
ಬಿಟ್ರೆ ಹಿಂದೆ ಕಡೆ ಅಪ್ ಇದೆ. ಈಗ ನೋಡಿ ನ್ಯೂಟ್ರಲ್ ಆಗ್ತೀನಿ ಗಾಡಿ ನ್ಯೂಟ್ರಲ್ ಆಗ್ತಾ ಇದ್ದೀನಿ ನೋಡಿ. ನ್ಯೂಟ್ರಲ್ ಆಗ್ತಾ ಇದೆ ನೋಡಿ, ಗಾಡಿ ನ್ಯೂಟ್ರಲ್ ಆಗಿದೆ. ಈಗ ನೋಡಿ ಬ್ರೇಕ್ ಹಿಡ್ದಿರೋದು, ಕ್ಲಚ್ ಬಿಟ್ಟೆ, ಬ್ರೇಕ್ ಬಿಟ್ಟೆ ನೋಡಿ, ಗಾಡಿ ಆಟೋಮೆಟಿಕ್ ಉಲ್ಟಾ ಹೋಗ್ತಾ ಇದೆ. ನಾನು ಏನು ಮಾಡ್ತಾ ಇಲ್ಲ ಗಾಡಿದು ನೋಡಿ, ಗೇರ್ ಹಾಕಿಲ್ಲ, ಏನು ಮಾಡ್ತಾ ಇಲ್ಲ, ಅದು 7 ಕಿಲೋಮೀಟರ್ ಫಾಸ್ಟಲ್ಲಿ ಉಲ್ಟಾ ಹೋಗ್ತಾ ಇದೆ. ಬಟ್ ಆಕ್ಚುಲಿ ನೋಡಿ ಅದು ಹಿಂದೆ ಕಡೆ ಇರೋದು ಅಪ್ ಇದೆ ನೋಡಿ, ಮತ್ತೆ ಇಲ್ಲಿ ಡೌನ್ ಇರೋದು, ಇದು ಏನು ನೋಡ್ತಾ ಇದ್ರೆ ಡೌನ್. ಹಿಂದೆ ಕಡೆ ತಗೊಳ್ಳಿದೆ ಇದು ಎಷ್ಟು ಫಾಸ್ಟ್ ಅದು ನೋಡಿ, ಫಾಸ್ಟ್ ನೋಡಿ ಎಷ್ಟು ಫಾಸ್ಟ್ ಹೋಗ್ತಾ ಕಿಲೋಮೀಟರ್ ಇದೆ. ಎಷ್ಟು ತೋರಿಸಿ ಬ್ರೋ ನೋಡಿ. 2 ಸೈಮಲ್ಟೇನಿಯಸ್ಲಿ ವಿಡಿಯೋ ಹಾಕ್ತಿವಿ, ಹಿಂದೆ ಕಡೆ ಹೋಗ್ತದೆ ಬ್ರೋ, ನೋಡ್ಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ ಬ್ರೋ. ನೋಡಿ ಕಾರಲ್ಲಿ ಬೋರ್ಡ್ ಹತ್ರ ನಿಲ್ಲಿಸಿದ್ದಾರೆ ನಿಖಿಲ್. ಇವಾಗ ನಾನು ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ 2 ಕಡೆ ಕೊಟ್ಟಿದ್ದಾರೆ ಪಾಯಿಂಟ್. 3 ಕಡೆ ರೀ, 3 ಕಡೆ ಕಾಣಿಸ್ತದೆ. ಸೊ ಫಸ್ಟ್ ಒಂದು ನೋಡಿ, ಇಲ್ಲಿ ಸ್ಲೋ ಅಂತ ಇದೆಯಲ್ಲ, ಇಲ್ಲಿ ನಿಲ್ಸ್ಬಿಟ್ಟು ಗಾಡಿ ಬಿಟ್ಟರೆ ಅದಾಗ ಅದೇ ಹೋಗುತ್ತೆ ಫುಲ್ಲು. ಇಲ್ಲಿ ಎಲ್ಲರೂ ಒಂದು ಟೈಮ್ ಬಂದವರು ಒಂದ್ಸತಿ ಟೆಸ್ಟ್ ಮಾಡ್ತಾರೆ. ರೋಡಲ್ಲಂತೂ ಗಾಡಿಗಿಂತ ಜಾಸ್ತಿ ನೋಡಿ ಎಲ್ಲರೂ ಫೋಟೋ ತಗೊತಾ ಇರೋದು ಅದರದ್ದು. ಇವಾಗ ನೋಡಿ ನೋಡೋಣ ಒಂದ್ಸತಿ ಕರೆಕ್ಟ್. ಒಂದು ನಿಮಿಷ ರೀ ನೋಡಿ, ನಿಖಿಲ್ ಅವರು ಇವಾಗ ತೊಗೊಂಬಂದು ಸ್ಟಾಪ್ ಸಿಗ್ನಲ್ ಹತ್ರ ಸ್ಟಾಪ್ ಮಾಡಿದ್ದಾರೆ, ಅಂದರೆ ಸ್ಲೋ ಸಿಗ್ನಲ್ ಹತ್ರ. ಸೊ ಇವಾಗ ಅವರು ನ್ಯೂಟ್ರಲ್ ಮಾಡಿ ಬ್ರೇಕ್ ಬಿಟ್ಬಿಡ್ತಾರೆ. ಆಟೋಮೆಟಿಕಾಗಿ ಅದ್ರ ಪಾಡ್ಗೆ ಅದು ಹಿಂದಕ್ಕೆ ಹೋಗುತ್ತೆ ನೋಡ್ಕೊಳ್ಳಿ. ನೋಡಿ ಅವ್ರ ಕೈಯು ಬಿಟ್ಟಿದ್ದಾರೆ. ಇದೆಲ್ಲ ಆಟೋಮೆಟಿಕ್ ಅದ್ರ ಪಾಡ್ಗೆ ಅದು ಹಿಂದೆ ಹೋಗ್ತಾ ಇರುತ್ತೆ. ಸ್ಲೋ ಪಾಯಿಂಟಿಂದ ಅವ್ರು ಏನೂ ಮಾಡೋದಿಲ್ಲ, ಗೇರ್ಗೆ ಹಾಕಲ್ಲ, ಏನಿಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರತ್ತಾ, ಆಟೋಮೆಟಿಕ್ಕಾಗಿ ಹಾಗೆ ಫುಲ್ಲು ರೈಸ್ ಆಗುತ್ತೆ. ಅದು ಫುಲ್ ರೈಸ್ ಆಗುತ್ತೆ ನೋಡಿ ಅದು. ಓ ಸ್ಟಾಪ್ ಬ್ರೋ, ಮಾತಾಡ. ಎಲ್ಲಾರ್ದು ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಎಗ್ರೆ ಪೋಸ್ ತಗೊಂತವ್ರೆ. ಹುಡುಗರಾಗ್ಲಿ ಹುಡುಗಿರಾಗ್ಲಿ ಬೇರೆ ಪೋಸ್ ಏನಿಲ್ಲ, ಇದನ್ನ ಎಗ್ರದ್ರೆ ಏನಾದರೂ ಬೀಳತ್ತಾ? ಇಲ್ಲಿ ಸ್ಟಾಪ್ ಮಾಡಿ ನೋಡ್ಬೇಕಾಯ್ತು ಬ್ರೋ, ನ್ಯೂಟ್ರಲ್ ಮಾಡಿ 40 ಇದಿದೆ ನೋಡೋಣ. ನ್ಯೂಟ್ರಲ್ ಮಾಡಿ ನೋಡಿ, ಹಿಂದಕ್ಕೆ ನಾನು ಹೋಗ್ಬೋದೇನೋ, ತಿರ್ಗಾ ಗೊತ್ತಿಲ್ಲ. ನ್ಯೂಟ್ರಲ್ ಮಾಡಿಬಿಡಿ. ಓಕೆ, ಬಿಟ್ಟಿಂದ ಹಿಂದಕ್ಕೆ ಹೋಗುತ್ತೆ ಗಾಡಿ, ಡೌನ್ ಇರೋದ್ರಿಂದ ಹಿಂದಕ್ಕೆ ಹೋಗ್ತಾ ಇದೆ. ಓ, ಇದು ಯಾವ ಪಾಯಿಂಟಲ್ಲಿ ಬಿಟ್ಟರು ಹಿಂದೆನೇ ಹೋಗೋದು? ಇಲ್ಲ ಇಲ್ಲ ಇಲ್ಲ, ಆಕ್ಚುಲ್ ಆಗಿ ಹಾಂ ಹಿಂದೆನೇ ಹೋಗ್ತದೆ. ಮತ್ತೆ ಯಾವ ಪಾಯಿಂಟಲ್ಲಿ ಬಿಟ್ಟರು ಹಿಂದೆನೇ ಹೋಗ್ತಾ ಇರೋದು. ನೈಸ್. ಯಾಕೆ ಈ ಕಡೆ ಹೋಗುತ್ತಾ? ಓ, ರೋಡ್ ಆಪೋಸಿಟ್ ಸೈಡ್ ಟ್ರೈ ಮಾಡೋದು. ಇಲ್ಲ, ಹೋಗ್ತಾ ಇಲ್ಲ ಇಲ್ಲಿ ಬ್ರೋ, ಹೆವಿ ಎಳಿತದೆ. ಆ ಕಡೆ ಮಾತ್ರ ಹಾಂ, ಇಲ್ಲ 2 ಕಡೆ ವರ್ಕ್ ಆಗ್ತಿದೆ ನನಗನ್ನಿಸ್ತಾ ಇರೋದು. Mighty Kardungla, altitude 17,980. Have a safe journey. ಅಪ್ಪ ಅಲ್ಲಿ ಲಾರಿ ಕಾಣಿಸ್ತದೆ. ನಾನು ಪಾಯಿಂಟರ್ ಹಾಕ್ತೀನಿ, ಲ್ಯಾರೋ ಮಾರ್ಕ್ ಹಾಕ್ತೀನಿ ನೋಡಿ, ಅಲ್ಲಿ ಮೇಲ್ಗಡೆ ಒಂದು ಬರ್ತದೆ. ನಾವು ಆ್ಯಕ್ಚುಲಿ ಇವಾಗ 3 ರೋಡಲ್ಲಿ ಹೀಗೆ ಹೋಗೋದು, ಹಿಂಗೆ ಹತ್ತಿ ಹಿಂಗೆ ಮೇಲೋಗಿ ಹಿಂಗೆ ಬಂದು ತಿರ್ಗಾ ಟಾಪ್ಗೆ ಹೋಗೋದು. ಒಂದೇ ಸಲ 13-12 ಸಾವಿರ ಇದ್ದವ್ರು 17,000ಕ್ಕೆ ಹೋಗ್ತೀವಿ ಒಂದೇ ಸಲ. 13,000 ಇದ್ದವ್ರು 17,000ವರೆಗೂ ಹೋಗ್ತೀವಿ. ಅಂದರೆ ಟೋಟಲ್ ಆಗಿ 4,000 ಎಕ್ದಮ್ ಎಲಿವೇಶನ್. ಸೊ ಅದಕ್ಕಾಗಿ ಜನ EMSಗೆ ಸಫರ್ ಆಗೋದು. ಸೈಡ್ ಹೋಗಿದ್ದಾರೆ. ಹಾಂ ನೋಡಿ, ಈ ಥರ ಎಲಿವೇಶನ್ ಸಡನ್ನಾಗಿ 13,000ದಿಂದ ಅಲ್ಲಿ ಪಾಯಿಂಟಲ್ಲಿ ನೋಡಿದ್ರಲ್ಲ, 13,000ದಿಂದ 17,000 ಒಟ್ಟಿಗೆ ಹೋಗೋದಕ್ಕೆ ಆ್ಯಕ್ಚುಲಿ ಆಗೋದು. ನಾವು ಬರುವಾಗೂ ಕೂಡ ಹೇಗಿರುತ್ತೆ ಅಂದರೆ ಎಲಿವೇಶನ್ ಹತ್ಕೊಂಡೇ ಬರ್ತಾ ಇರ್ತೀವಿ, ಬಟ್ ಇಲ್ಲಿ ಡೌನ್ ಇಳಿದ್ಬಿಟ್ಟು 13ಕ್ಕೆ ಮತ್ತೆ ಇವಾಗ 17ಕ್ಕೆ ಹತ್ತೋದು. ಸೊ ಏನಾಗುತ್ತೆ ಅಂದರೆ ಏರ್ ಪ್ರೆಷರ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗುತ್ತೆ, ನೀವು ಪ್ರೆಷರೈಸ್ ಮಾಡೋದಕ್ಕೆ ಬ್ರೈನಿಗೆ. ಸೊ ಒಂಚೂರು ಅದಕ್ಕೆ AMS ಸ್ಟಾರ್ಟ್ ಆಗೋದು ನಿಮಗೆ. AMS ಅಂದರೆ ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ. ಸೊ ಒಂದ್ಸಲ ನಿಮ್ಗೆ ಅದು ಬಂತು ಅಂದರೆ ಫುಲ್ ಡ್ರೌಸಿನೆಸ್ಸು, ತಲೆನೋವು, ಕಣ್ಣು ಬಿಡೋಕ್ಕಾಗೋದಿಲ್ಲ, ಆ್ಯಂಡ್ ಆಸ್ ವೆಲ್ ಆಸ್ ಉಸಿರಾಟ ತೊಂದರೆ ಆಗುತ್ತೆ. ಆಕ್ಸಿಜನ್ ಕಮ್ಮಿ ಇರುತ್ತೆ ಮೊದಲೇ ಮೇಲೆ ಹೋಗ್ತಾ 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 ನಿಮಗೆ ಆಕ್ಸಿಜನ್ ಲೆವೆಲ್ಲು ತುಂಬ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಅಂದರೆ ನೀವು ಲೇ ಹತ್ತತ್ರ ಬರುವಾಗಲೇ ಡೈಮಾಕ್ಸ್ ಟ್ಯಾಬ್ಲೆಟು
ನಿಮ್ಗೆ ಏನಾದ್ರು ಅದರ್ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ರೆ ಆ ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಮತ್ತೆ ಆಕ್ಸಿಜನ್ ಸಿಲಿಂಡರ್ಸ್ನ ಹ್ಯಾಂಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ತಕ್ಷಣಕ್ಕೆ ಸ್ವಲ್ಪ ಫೀಲ್ ಆಗ್ತದಂಗೆ ನೀವು ಇದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನೆನ್ಸ್ಕೊಳ್ಳಿ, ಯಾರಾದ್ರೂ ಈಗ ಹಚ್ಬೇಕಾದ್ರೆ ಅಡ್ವೈಸ್ ನಮಗೂ ಇನ್ನೂ ಗೊತ್ತಿಲ್ಲ, ಬಟ್ ನಾವು ಮಿಲಿಟರಿ ಅವ್ರು ಹೇಳಿರೋದ್ರಿಂದ ಹೇಳ್ತಾ ಇರೋದು. ಹೌದು, ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಫೀಲ್ ಆಯ್ತು ಅಂದ್ರೆ 1 hour ನಿಂತ್ಕೊಳ್ಳಿ, ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಏನಾಗಲ್ಲ ನಡೀರಿ ಮುಂದಕ್ಕೆ ಹೋಗ್ತೀನಿ ಹೋಗೋಣ ಅಂತ ಹೇಳಿ ಹೋಗ್ಬೇಡಿ. ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪಕ್ಕೆ ಹೋಗೋಣ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಇದನ್ನ ನಾನು ಲಾಸ್ಟ್ ಟೈಮ್ ಯಾರೋ ಒಬ್ರು ಬೈಕರು 27 years old ಬೈಕರು ಗುಜರಾತ್ ಅವನು ಹಿಂಗೆ ಬಂದು ಕಾರ್ದುಂಗ್ಲಾ ಸೈಡ್ ಈ ಕಡೆ ಬರಬೇಕಾದ್ರೆ ಲೇಯಲ್ಲಿ ಇರ್ಬೇಕಾದ್ರೆ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿದ್ದಾರೆ, ಹಿಂಗೆ ಆ್ಯಂಟಿಟ್ಯೂಡ್ ಸಿಕ್ನೆಸ್ ಆಗ್ತಾ ಇದೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಕಾರ್ದುಂಗ್ಲಾಗೆ ಹೋಗಿ ಫುಲ್ಲು ಹೋದ ತಕ್ಷಣ ರಾತ್ರಿ AMS ಬಂದು ಡೆತ್ ಆಗಿದೆ. ಸೊ 27 years old ಫಿಟ್ ಆ್ಯಂಡ್ ಫೈನ್ ಆಗಿರೋ ವ್ಯಕ್ತಿ. ಸೊ ಅದಕ್ಕೆ ರಿಸ್ಕ್ ತಗೊಳ್ಳೋಂಥ ಜಾಗ ಅಲ್ವೇ ಅಲ್ಲ. ದಯವಿಟ್ಟು ಇಲ್ಲಿ ನೀವು ಕೊನೆಗೂ ನಾವು ಕಾರ್ದುಂಗ್ಲಾ ಪಾಸ್ನ ರೀಚ್ ಆದ್ವಿ ಗುರು. ಈಗ ನಾವು ಇರೋದು 19,982 ಅಡಿ ಮೇಲೆ. ಸೊ ಇದು ಒನ್ ಆಫ್ ದ ಹೈಯೆಸ್ಟ್ ಮೋಟರಬಲ್ ಪಾಸ್ ಇಂಡಿಯಾಲೇ ಅಲ್ಲ, ವರ್ಲ್ಡಲ್ಲಿ. ಸೊ ಇವಾಗ ನೋಡಿ ಅಸಲಿ ಕ್ರೇಜಿ ಥಿಂಗ್ ಸ್ಟಾರ್ಟ್ ಆಗೋದು. ಕಾರ್ದುಂಗಾ ಪಾಸ್ ಇಳಿಬೇಕಾದಾಗ ನ್ಯೂಬ್ರಾ ವ್ಯಾಲಿ ಎಂಟ್ರ್ ಆಗುತ್ತೆ. ಸೊ ನ್ಯೂಬ್ರಾ ವ್ಯಾಲಿ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೋಡ್ಸ್. ಈ ವ್ಯೂ ಬ್ರೆತ್ ಟೇಕಿಂಗ್ ಆಗಿದ್ರು ರೋಡು ತಲೆ ಕೆಡಿಸ್ತಾ ಇತ್ತು ಗಾಡಿ ಓಡಿಸೋರಿಗೆ. ಕೊನೆಗೂ ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ವಿಲೇಜ್ ಬಂದ್ವಿ, ಅದೇ ತುರ್ತುಕ್. ಈ ಪ್ಲೇಸ್ ತುರ್ತುಕ್, ಬಟ್ ಕೆಲವು ವರ್ಷಗಳ ಮುಂಚೆ ಇದು ಇಂಡಿಯಾದಲ್ಲಿ ಇದ್ದಿಲ್ಲ, ಇದು ಇದ್ದಿದ್ದು ಪಾಕಿಸ್ತಾನಲ್ಲಿ. 1971 ಇದು ಮತ್ತೆ ವಾಪಸ್ ಇಂಡಿಯಾಗೆ ಬಂದಿತ್ತು. ಸೊ ಇಲ್ಲಿ ಜನನೇ ಬೇರೆ, ಅವರ ಫುಡ್ ಬೇರೆ, ಅವ್ರ ಕಲ್ಚರ್ನೇ ಬೇರೆ, ಆ್ಯಂಡ್ ಅವ್ರ ಕಾಫಿನೇ ಬೇರೆ. ಸೊ ಇದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಮೂನ್ಲ್ಯಾಂಡ್ ಟು ಇಂಡಿಯಾಸ್ ಲಾಸ್ಟ್ ವಿಲೇಜ್. ಈ ಜರ್ನಿ ಒಂದು ಎಪಿಕ್ ಅಂತಲೇ ಕರಿಬೋದು. ನಾವು ಮ್ಯಾಗ್ನೆಟಿಕ್ ಹಿಲ್ನ ಕ್ರಾಸ್ ಮಾಡಿದ್ವಿ, ಹೈಯೆಸ್ಟ್ ಮೋಟರಬಲ್ ಪಾಸ್ನ ಕಾಂಕರ್ ಮಾಡಿದ್ವಿ. ಈ ಜಾಗಲಿ ಇದ್ದೀವಿ, ಅದು ಹಿಸ್ಟ್ರಿ ನೆನಪಿಟ್ಕೊಳುತ್ತೆ. ಜರ್ನಿನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇದು ಇಲ್ಲಿಗೆ ಮುಗಿಲಿಲ್ಲ, ಮುಂದೆ ಎಷ್ಟು ಅಡ್ವೆಂಚರ್ ಆಗಿ ಬರ್ತಿದ್ದೇನೋ ನಾನು ಹೇಳೋಕ್ಕೋಗಲ್ಲ. ಟ್ರಸ್ಟ್ ಮೀ. ಸೊ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬಾಯ್.